ಸರ್ ನಮಸ್ಕಾರ, ನಾನು ಫಾರ್ಮರ್ ಚಾಯ್ಸ್ ಅಂಬರೀಷು. ನೀವೊಂದು ಈ ವಿಲ್ಟ್ ಪ್ರಾಬ್ಲಮ್ಮು ಇರುತ್ತೆ ಅಂತ ಹೇಳ್ಬಿಟ್ಟು ನಮ್ಮದೊಂದು ರಾಟ್ ಕಿಟ್ ಬಳಸಿದ್ದೀರಾ. ನೀವು ಸ್ಟಾರ್ಟಿಂಗಿಂದ ಬಳಸಿದ್ದೀರಾ, ಬಟ್ ನಿಮಗೆ ಭಯ ಇತ್ತು, ಯಾಕಂದರೆ ಸುಮಾರು ಜನ ಭಯ ಇಟ್ಟಿಸಿದ್ರು. ಸುಮಾರು ತೋಟಗಳು ನೋಡಿದ್ದೆ ನಾನು ಕೂಡ. ಯಾವ ತೋಟದಲ್ಲಿ ನೋಡಿದ್ರು ಕೂಡ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದು 5-10 ಲಾಸ್ಟ್ಗೆ ಅರ್ಧ ತೋಟ, ಲಾಸ್ಟ್ ಫೈನಲ್ ಸ್ಟೇಜ್ಗೆ ಹೂವನೇ ಬರ್ತಾ ಇರ್ಲಿಲ್ಲ, ಆ ತರ ಗಿಡ ಹೋಗ್ತಾ ಇತ್ತು. ಸ್ವಲ್ಪ ಭಯ ಆಯ್ತು. ನಿಮ್ಮದು ಇದರಲ್ಲಿ ಫೇಸ್ಬುಕ್ ಅಲ್ಲಿ ಎಲ್ಲ ಕಡೆ ನಿಮ್ಮ ವಿಡಿಯೋ ನೋಡಿದ್ದೆ ನಾನು. ಅದಕ್ಕೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಫಸ್ಟ್ ನೀವೇನ್ ಹೇಳಿದ್ರಿ, ನಾರುಣಕ್ ಮೊದಲೇ ನೀವು ನನಗೊಂದು ಕೆಲವೊಂದು ಮೆಟೀರಿಯಲ್ ಕೊಟ್ರಿ, ಈ ರ್ಯಾಟ್ ಅಂತ ಹೇಳ್ಬಿಟ್ಟು, ಮತ್ತೆ ಅದ್ರ ಜೊತೆಗೆ ಇನ್ನೂ ಒಂದು 2-3 ತರ ಕೊಟ್ಟಿದ್ರಿ ನೀವು. ಅದನ್ನೆಲ್ಲ ನಾನು ತಗೊಂಬಂದು ಫಸ್ಟ್ ತಗೊಂಬಂದು ಅದನ್ನೆಲ್ಲ ಬಿಟ್ಟ ಮೇಲೆ ಆಮೇಲೆ ನಾರುಣಿದಾದ್ಮೇಲೆ ಒಂದು ಸ್ವಲ್ಪ ದಿನ ಆದ್ಮೇಲೆ ಪಕ್ಕ ತೋಟಗಳೆಲ್ಲ ಬಿಡೋ ತರ ಕೆಲವೊಂದು ಔಷಧಿ ಬಿಟ್ಟಿದ ತಕ್ಷಣ ಗಿಡ ಸಾಯಕ್ಕೆ ಸ್ಟಾರ್ಟ್ ಆಯ್ತು. ಆಮೇಲೆ ಮತ್ತೆ ನಾನು ನಿಮ್ಮ ಹತ್ರನೇ ಬಂದೆ. ನಿಮ್ಮ ಹತ್ರ ಬಂದ್ಮೇಲೆ ರ್ಯಾಟು ಇನ್ನೂ ಕೆಲವೊಂದೆಲ್ಲ ವೀಕ್ಲಿ ತಗೊಂಬಂದು ಕೊಡೋದನ್ನು ಇವತ್ತಿಷ್ಟು ಮಾತ್ರ ನಿಂತಿದೆ ಸರ್ ತೋಟ. ಅಂದರೆ ಈಗ ಈ ಒಂದು ಪ್ರಾಡಕ್ಟ್ನ ನೀವು ಎಷ್ಟು ದಿವಸಕ್ಕೆ 8 ದಿವಸಕ್ಕೆ ಸ್ಟಾರ್ಟ್ ಮಾಡಿದ್ದು? ಏನು ಸ್ಟಾರ್ಟ್ ಮಾಡಿದ್ರಿ? ರಾಟ್ ಕಿಟ್ಟು ಕೊಟ್ಟಿದ್ರೆ ಅಥವಾ ಕಟ್ವೇಜ್ ಅಂತ ಹೇಳಿ ಎಫ್ ಸಿ ಕಟ್ವೇಜ್ ಅಂತೇಳಿ ಅದು. ಆಮೇಲೆ ಎಫ್ ಸಿ ಕಟ್ವೇಜ್ ಏನಕ್ಕೆ ಬಳಸಿದ್ರಿ ಸರ್? ಎಫ್ ಸಿ ಕಟ್ವೇಜ್ ಮೇಯ್ನು ಸ್ವಲ್ಪ ಗ್ರೋತ್, ಗಿಡ ಚೆನ್ನಾಗಿ ಬೆಳೆಯೋದಕ್ಕೋಸ್ಕರ ತಾಕತ್ ಕೊಡೋದಕ್ಕೆ, ಗಿಡಕ್ಕೆ ತಾಕತ್ ಕೊಡೋದಕ್ಕೆ ಅದು ಯೂಸ್ ಮಾಡಿದ್ವಿ. ರ್ಯಾಟ್ ಬಂದು ಮೇನ್ ವಿಲ್ಟಿಗೆ ಇದನ್ನ ಯೂಸ್ ಮಾಡ್ತಾ ಇದೆ. ವೀಕ್ಲಿ 2 ಲೀಟ್ರು 3 ಲೀಟ್ರು ಟೈಮ್ ಯಾವ ಸಿಗುತ್ತೋ ಆ ಟೈಮ್ ನೋಡ್ಕೊಂಡು ಕೊಡ್ತಾನೆ ಇದ್ದೀವಿ. ಅಂದರೆ ಈಗ ನಿಮಗೆ ಒಂದು ಒಪಿನಿಯನ್ನು, ಗ್ರೋತು ಡೆವಲಪ್ಮೆಂಟು ಬಲ ಅಂದ್ರಲ್ವಾ, ಅದು ಸಿಕ್ಕಿದೆ ಕಟ್ವೇಜಿಂದ? 100% ಗಿಡ ಚೆನ್ನಾಗಿ ಆಗಿದೆ ಸರ್ ಆರಾಮ್ಸೆ. ಈಗ ಹಾಂ ಸರ್, ಇದು ನಿಮಗೆ ಭೂಮಿಗೆ ಕೊಟ್ಟಿದ್ದೀರಾ. ಹೌದು. ಈಗ ಅದು ಕೊಟ್ಟಾದ್ಮೇಲೆ ಫುಡ್ ಆಗಿ ನೀವೇ ಹೇಳ್ತಾ ಇದ್ದೀರಾ. ಬಟ್ ಇವತ್ತು ಯಾಕಂದ್ರೆ ನಾನು ಬೇರೆ ಯಾವುದೇ ತರದ ರಾಸಾಯನಿಕ ಗೊಬ್ಬರಗಳನ್ನೇ ಯೂಸ್ ಮಾಡಿಲ್ಲ ಈ ತೋಟಕ್ಕೆ. ಹಾಂ ಸರ್, ಈಗ ಏನು ಯೂಸೇ ಮಾಡಿಲ್ಲ ನಾನು. ಈಗ ಒಂದು ಈ ಪ್ರಾಡಕ್ಟ್ ಬಳಸಿದಾದ್ಮೇಲೆ ಈಗ ಕೆಲವರು ಪ್ರಕಾರ ಏನಂತಂದರೆ ಡೆವಲಪ್ಮೆಂಟ್ಗಳಾಗಲ್ಲ ಅನ್ನೋ ಒಂದು ಇದಿದೆ. ಈಗ ನಿಮಗೆ ಸುಳ್ಳು. ನನ್ನ ಮುಂದೆನೆ ಕರ್ಕೊಂಬಂದು ತೋರಿಸ್ತಾರೆ, ನಾನೇ ತೋರಿಸ್ತೀನಲ್ಲ ನನ್ನ ತೋಟದಲ್ಲಿ ನಾನು ಏನು ಯೂಸ್ ಮಾಡಿದ್ದೀನಿ, ಏನು ಯೂಸ್ ಮಾಡಿಲ್ಲ ಅನ್ನೋದೆಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಈಗ ಇದು ನೀವು ವಾರಕ್ಕೊಂದ್ಸಾರಿ ರಾಟ್ ಕೊಡ್ತಾ ಇದ್ದೀರಾ? ಇದು ಕಟ್ವೆಜ್ಜು ಇವೆಲ್ಲ ಎಷ್ಟು ದಿವಸ ಕೊಡ್ತಾರೆ? 5 ಲೀಟ್ರು. ಅದೇನ್ ಮಾಡ್ತೀನಿ ಅಂದ್ರೆ ಒಂದು 2 ಲೀಟ್ರು ನೀರ್ ಬಿಟ್ಟಾಗೆಲ್ಲ 2 ಲೀಟ್ರು ಕಲಿಸ್ತಾ ಇರ್ತೀನಿ, ಕೊಡ್ತಾ ಇರ್ತೀನಿ ಸರ್. ನಾನು ಗ್ರೋತ್ ಯಾವ ತರ ಬರುತ್ತೋ ಆ ಗ್ರೋತ್ ನೋಡ್ಕೊಂಡು ಕೊಡ್ತಾ ಇರ್ತೀನಿ ನಾನು. ಸರ್, ಈಗ ಫೈನಲ್ ಆಗಿ ಪ್ರಾಡಕ್ಟ್ ಬಳಸಿದ್ರಿಂದ ನಿಮಗೆ ವಿಲ್ಟ್ ಕಂಟ್ರೋಲ್ ಆಗಿದೆ? 100% ಕಂಟ್ರೋಲ್ ಆಗಿದೆ. ಯಾಕಂತಂದ್ರೆ ಬೇರೆ ತೋಟಗಳಿಗೆ ಕಂಪೇರ್ ಮಾಡಿದ್ರೆ 1-2 ಸಾಮಾನ್ಯವಾಗಿ ಹೋಗಿದೆ, ಇರುತ್ತೆ. 1-2 ಮದರ್ ಪ್ಲಾಂಟ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು 1-2 ಹೋಗಿದೆ, ಅಷ್ಟು ಬಿಟ್ರೆ ನನ್ನ ತೋಟದಲ್ಲಿ ನೋಡಿ ನೀವೇ ಒಂದು ರೌಂಡ್ ಎಲ್ಲ ಓಡಾಡ್ಬಿಟ್ಟು ವಿಡಿಯೋ ಮಾಡಿ ನೋಡಿ. ಈಗ ಸಾಕಷ್ಟು ವಿಡಿಯೋಗಳು ನೋಡಿನೇ ನೀವು ಪಾಪ ಬಂದಿದ್ದೀರಾ, ಬಟ್ ನಿಮಗೊಂದು ಅದೇ ರಿಸಲ್ಟು ಈಗ ಬಂದಿದೆ ಫಾರ್ಮರ್ ಚಾಯ್ಸ್ ಕಂಪ್ನಿ ಪ್ರಾಡಕ್ಟ್ ಬಳಸಿದ ಮೇಲೆ. ಸೊ ಈಗ ಶಾಂಪಲ್ ಸ್ಟೇಜ್ ಇದೆ. ಬಟ್ ಇವತ್ತು ನೀವೊಂದು ಈ ರಾಟ್ ಬಳಸಿರೋದಕ್ಕೆ ಒಂದು ಬೆಳೆನ ಜಯಿಸಿದ್ದೀರಾ. ಸೊ ಏನೊಂದು ರಾಟ್ ನಂಬಿಕೆಯನ್ನು ತೊಗೊಂಬಂದ್ರು, ನಿಮಗೆ ಯಶಸ್ವಿ ಸಫಲರಾಗಿದ್ದೀರಾ ಆ ಪ್ರಾಡಕ್ಟು. ಸರ್, ಟೋಟಲಾಗಿ ಫಾರ್ಮರ್ ಚಾಯ್ಸ್ ಕಂಪ್ನಿ ಪ್ರಾಡಕ್ಟ್ಗಳ ಬಗ್ಗೆ ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, 100% ಯಾವುದೇ ರೈತರಾಗಲಿ ಈ ಸೆಂಟೆಲ್ಲೋ ವಿಲ್ಟ್ ಪ್ರಾಬ್ಲಮ್ ಏನಿದೆ ಅನ್ನೋದಕ್ಕೆ ಈ ರ್ಯಾಟ್ 100% ವರ್ಕ್ ಮಾಡುತ್ತೆ ಸರ್. ಈ ಕಟ್ವೇಜು ಅಷ್ಟೇ, ನಾವು ಬೇರೆ ಯಾವುದ್ಯಾವುದೋ ರಾಸಾಯನಿಕ ತೊಗೊಂಬಂದ್ಬಿಟ್ಟು ಭೂಮಿ ಹಾಳು ಮಾಡೋದಕ್ಕಿಂತ, ಫಲವತ್ತತೆ ಹಾಳು ಮಾಡೋದಕ್ಕಿಂತ ಇದು ಕೊಡೋದು ಬೆಟರ್ ಅಂತ ನನ್ನ ಒಂದು ಒಪಿನಿಯನ್ ಸರ್. ಸರ್, ನಿಮ್ಮದು ಅಡ್ರೆಸ್ ಹೇಳಿ. ನನ್ನ ಹೆಸರು ಬಸವರಾಜ್ ಅಂತೇಳಿ, ಹೊಸಕೋಟೆ ತಾಲೂಕು, ತಾವರೆಕೆರೆ ಪೋಸ್ಟು, ಎಳ್ಚಳ್ಳಿ ಗ್ರಾಮ ಸರ್, ಬೆಂಗಳೂರು ಗ್ರಾಮಾಂತರ. ಸರ್, ಈಗ ಏನೊಂದು ನೀವು ಹೆಂಗ್ ವಿಡಿಯೋ ನೋಡ್ಕೊಂಬಂದ್ರೋ ಅದೇ ರೀತಿ ನಾನೊಂದು ಈ ವಿಡಿಯೋನ 10 ಜನಕ್ಕೆ ಕಳಿಸಿ, ನಮ್ಮ ಅಡ್ರೆಸ್ ಕೊಟ್ಟಿದ್ದೀವಿ, ಬಂದು ಬೇಕಾದ್ರೆ ಇಲ್ಲಿ ತೋಟ ನೋಡ್ಕೊಂಡು ಇದೆ ಇರುತ್ತೆ ಬಿಡಿ. ನೀವೊಂದು ನಂಬಿಕೆಯಿಂದ ನೀವೇನು ತೋಟ ನೋಡಕ್ ಹೋಗ್ಲಿಲ್ಲ, ಒಂದು ವಿಡಿಯೋ ನೋಡಿದ್ರೆ ಅದು ಬಂದಿದೆ. ಈಗ ಅದೇ ರಿಸಲ್ಟ್ ನಿಮ್ಮಲ್ಲೂ ಬಂದಿದೆ. ಈಗ ನೆಕ್ಸ್ಟ್ ನೀವು ಸೆಂಟೆಲ್ಲ ಮಾಡಿದ್ರು ಕೂಡ ಈ ರಾಟ್ ಸ್ಪೆಷಲ್ ಬಳಸ್ಕೊಂಡು ಬೆಳೆ ತೆಗಿಬೋದು. ಎಲ್ಲ ಬೆಳೆಗೂ ನಾನು ಯೂಸ್ ಮಾಡ್ತೀನಿ ಸರ್. ಈ ಕಟ್ವೇಜ್ ಆಗ್ಬೋದು, ಇದಾಗ್ಬೋದು, ಎಲ್ಲ ಬೆಳೆಗೂ ನಾನು ಯೂಸ್ ಮಾಡ್ತೀನಿ. ಈ ಬೆಳೆನಿಂದ ಸ್ಟಾರ್ಟ್ ಮಾಡಿದ್ದೀನಿ, ಇನ್ನೆಲ್ಲ ಬೆಳೆಗೂ ಯೂಸ್ ಮಾಡ್ತೀನಿ. ಸರಿ, ಒಂದೇ ಪ್ರೀತಿಯಿಂದ ನೀವೇ ಕರೆದು ಒಂದು ವಿಡಿಯೋ ಕೊಟ್ಟಿದ್ದೀರಾ. ನಿಮಗೆ ಈ ಒಂದು ಏನು ಬರೋಂಥ ದಿನಗಳಲ್ಲಿ ಆ ಭಗವಂತ ಒಳ್ಳೆ ರೇಟ್ ಕೊಟ್ಟು 4 ಕಾಸು ಸಂಪಾದನೆ ಆಗಲಿ ಅಂತ ಹೇಳ್ಬಿಟ್ಟು ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ತುಂಬ ನಮಗೂ ಕೂಡ ಸಂತೋಷ ಆಯಿತು. ಥ್ಯಾಂಕ್ ಯು ಸರ್.